ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ದಿನಾಂಕ 17/2/2025 ಸೋಮವಾರ ದಿವಸದಂದು ಮಾನ್ಯ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಇವರು ಎಸ್ಸಿ ಮತ್ತು ಎಸ್ಟಿ ಕುಂದುಕೊರತೆಗಳ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ದಿನಾಂಕ 17/2/2025 ಸೋಮವಾರ ದಿವಸದಂದು ಎಸ್ಸಿ ಮತ್ತು ಎಸ್ಟಿ ಕುಂದುಕೊರತೆಗಳ ಬಗ್ಗೆ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಸನ್ಮಾನ್ಯ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆದ ಶ್ರೀ ಯಲ್ಲಪ್ಪ ಗೋನಣ್ಣವರ್ ಇವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆದ ಸಿಪಿಐ ರಮೇಶ್ ಹಾನಪುರ್ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಸಮ್ಮುಖದಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನರ ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು. ಇದನ್ನ ನಾವು ಕಾರ್ಯಕ್ರಮಕ್ಕೆ ಬಂದು ಮುಗಿಸುವಂತ ಕಾರ್ಯಕ್ರಮ ಆಗಬಾರ್ದು. ಹಿಂದೆಲ್ಲಿಂದಾದ್ರೂ ಕೂಡ ಇದು ಇಂಪ್ಲಿಮೆಂಟ್ ಯಾರ್ಯಾರು ಏನು ಪ್ರಶ್ನೆ ಕೇಳಿದಾರೋ ಅದಕ್ಕೆ ಸರಿಯಾದ ಉತ್ತರ ತಮಗೆ ಬರಬೇಕು. ಈಗ ಸರ್ ನಾವೇನೋ ಗದ್ದೆ ಮಾಡ್ಕೊಂಡಿರ್ತೇವೆ, ಎಸ್ ಸಿ ಜನಗಳು ಅರಣ್ಯ ಇಲಾಖೆ ಬಂದು ಅದು ಮಾಡೋದಿಲ್ಲ, GPS ಮಾಡ್ಕೊಟ್ಟಿರ್ತಾರೆ, ಅದು ಮಾಡೋದಿಲ್ಲ. GPS ಮಾಡೋದು 10 ಎಕರೆ ಇದ್ದಿದ್ದು 5 ಎಕರೆ ಇದ್ದಿದ್ದನ್ನ 1 ಎಕರೆ 10 ಗುಂಟೆ ಈಗ ಮಾಡಿದ್ದೆ. ಅದನ್ನು ನಾವು ವಿಸ್ತರಣೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, SC ST ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು. ಅಲ್ಲ, ಈಗ ನೀವು ಹೇಳೋದು ಕರೆಕ್ಟ್ ಅದ. ಪ್ರಾಬ್ಲಮ್ ಏನಂದ್ರೆ ಅರಣ್ಯವನ್ನ ಅತಿಕ್ರಮಣ ಮಾಡಿದಾಗ ಅವರು ಕೆಲವೊಂದು ನಿಯಮಗಳು ಅವರು ನಿಯಮ ಏನಾಗೈತೆ ಗೊತ್ತಾ ನಿಮ್ಗೆ ಹೇಳ್ಬಿಡ್ತೀನಿ. ಕಲಗಟ್ಟಿಗೆ ಇತ್ತಲ್ಲ ಮೊದಲು ಅಲ್ಲಿಂದ ಅಲ್ಲಿ ಒಬ್ಬ ರೇಂಜ್ RFO ಮೇಲೆ FIR ಆಗಿತ್ತು. ಯಾಕಂದ್ರೆ ಅವ ಅರಣ್ಯ ಅತಿಕ್ರಮಣ ತೆರವುಗೊಳಿಸಿಲ್ಲ ಅಂತೇಳಿ ಅವನು ಒಬ್ಬ ಅಧಿಕಾರಿಯಾಗಿ ಅವನು ನಿಯಮ ಪಾಲನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಸರಿ ಹೇಳಿ ಸರ್, ನೀವು ಹೇಳ್ತಾ ಇರೋದು ಸತ್ಯ ಇದೆ. ನಾವು ಹೇಳ್ತಾ ಇರೋದೇನು 25 ವರ್ಷದ ಅಥವಾ ಒಂದು 50 ವರ್ಷದ ಹಿಂದಿಂದ ಮಾಡ್ಕೊಂಡು ಬಂದವ್ರಿಗೆ ಅವಕಾಶ ಕೊಡ್ರಿ, ಅತಿಕ್ರಮಣ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಇದನ್ನ ಅವ್ರು ಸಂಪರ್ಕ ಮಾಡ್ಕೊಳ್ಬೇಕು, ಏನೋ ತೋಟ ಮಾಡ್ಕೊಳ್ಬೇಕು, ಅದಕ್ಕೆ ಬಿಡ್ತಾ ಇಲ್ಲ ಇವರು. ಮತ್ತೊಂದು ಏನಕ್ಕೆ ಹೇಳಿದ್ರೆ, ಈಗ ಈ ಸಮಸ್ಯೆ ನೀವು ಹೇಳಿದ್ದಕ್ಕೆ ನಾನು ಮತ್ತೆ ಹೇಳ್ಬೇಕಾಗ್ತದೆ. ನಮ್ಮ ಮಜ್ಜಿಗೆ ವ್ಯಾಪ್ತಿಯಲ್ಲೇ ಹೊಸ 2-3 ವರ್ಷದಿಂದ ಅತಿಕ್ರಮಣ ಮಾಡಬೇಕು. ಈಗ ನೀವು ಹೇಳಿದ್ದಕ್ಕೆ ಆರೋಪ ಮೇಲೆ ಯಾಕೆ ಎತ್ತಾಗಾಯ್ತು ಅದಕ್ಕೂ ಕಾರಣ ಇರ್ಬೋದು. ಈಗ 1-2 ವರ್ಷದಿಂದ ಅತಿಕ್ರಮಣ ಮಾಡೋರಿಗೆ ಇವರು ಮಾಡಿ ಬಿಡ್ತಾರೆ, 15 ವರ್ಷ ಹಿಂದಿದ್ದವ್ರಿಗೆ ಯಾರು ಮಾಡ್ಲಿಕ್ಕೆ ಬರ್ತಾರೆ? ಇದು ಸ್ಪಷ್ಟ ಉತ್ತರ ಬೇಕು. ನಾವು ಹೇಳ್ತಾ ಇವ್ರು ಹೇಳೋದ್ರಿಂದ ನೀವು ನಾವು 20 ವರ್ಷದಿಂದ ಇದ್ದವ್ರನ್ನ ಅಲ್ಲಿ ಏನು ಮಾಡಕ್ ಬಿಡಬೇಡ್ರಿ. ನೀವು ಇವತ್ತಿನಿಂದ ಬಂದು ಅವ್ರು ಬಿಡಾಕತ್ತೀರಿ. ನೀವು ನಿಜವಾಗಿ ಆರೋಪ ಅವರು ಕರೆಕ್ಟ್ ಆಗಿದ್ರೆ ನೀವು ನಾವು ಅತಿಕ್ರಮಣ ಹೊಸದಾಗಿ ಮಾಡುವಂತ ನಾನು ಯಾರು ಬಂದವರು ಯಾರು ವರ್ಷದಲ್ಲಿ ಪೂರ್ವದಲ್ಲಿ 3 ವರ್ಷದಿಂದ ಅತಿಕ್ರಮಣ ಮಾಡ್ಕೊಂಡು ಬಂದವರಿಗೆ ನೀವು ಅನ್ಯಾಯವಾದವ್ರನ್ನ ತಡೆಗಟ್ಟುದು, ಅವ್ರ ಮೇಲೆ ದೊಡ್ಡ ಮಾಡೋದು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರಿಗೆ ನಿಮ್ಮಿಂದ ಪತ್ರ ಹೋಗಲೇಬೇಕು. ಯಾಕಂದ್ರೆ ನಾವು ಹೊಸದಾಗಿ ಮಾಡೋ ಅಂತ ಹೇಳೋದೇ ಇಲ್ಲ, ನೀವು ಈಗಿದ್ದಾಗ ಮಾಡೋದಕ್ಕೆ ಕೆಲಸನೇ ಅಂತೇವಲ್ಲ ನಾವು. ಯಾಕಂದ್ರೆ ನಾವು ಸಪೋರ್ಟ್ ಮಾಡ್ತೇವೆ, ನಾವು ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಆದ್ರೆ ನೀವು ಈಗ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾವು ಹಿಂದೆ ಮಾಡ್ಕೊಂಡು ಬಂದ್ರೆ ನೀವು ಅನ್ಯಾಯ ಮಾಡ್ತಿದ್ರೆ ಸಮಾಜಕ್ಕೆ ದೌರ್ಜನ್ಯ. ಈಗ ನಾನು ಇವತ್ತು ನಿಮ್ಮ ಸಭೆ ಒಳಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಿಲ್ಲ. ಈಗ ನಿಮ್ಮ ಅರ್ಜಿಗಳಲ್ಲ 15-20 ವರ್ಷಗಳಿಂದ 100 ವರ್ಷಗಳಿಂದ ತಾವೇನೋ ನಾವಲ್ಲಿ ಕಬ್ಜಾದಾರರಲ್ಲಿ ಅಥವಾ ಮನೆ. ಇದೇ ಸಂದರ್ಭದಲ್ಲಿ ತಾಲೂಕು ಭೋವಿ ಸಮಾಜದ ಅಧ್ಯಕ್ಷರು ಆದ ಫಕೀರಪ್ಪ ಬೋವಿವಡ್ಡರ್ ಹಾಗೂ ಮುಖಂಡರು ಆದ ಯಲ್ಲಪ್ಪ ಹೊಸ್ಮನಿ, ನಾಗೇಶ್ ಬೋವಿವಡ್ಡರ್, ದ್ಯಾಮಣ್ಣ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.